ಹಲೋ ಎವ್ರಿವನ್, ವೆಲ್ಕಮ್ ಟು ನಜಾ ಫೋರಮ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ 10ನೇ ತರಗತಿಯ ರಿಸಲ್ಟ್ ಇದ್ದಿದ್ದು ಅನೌನ್ಸ್ ಆಗಿದೆ. ನಾನು ಆಲ್ರೆಡಿ ಹೇಳಿದ್ದೆ, ಹಿಂದಿ ಗ್ರೇಡ್ ಇಲ್ಲ, ಮಾರ್ಕ್ಸೇ ಕೌಂಟ್ ಆಗ್ತದೆ ಹೇಳಿ. ಸೊ 625 ತೆಗೆದುಕೊಂಡಂಥ ವಿದ್ಯಾರ್ಥಿಗಳನ್ನ ಇಲ್ಲಿ ನೋಡಬಹುದು. ಹೌದಾ, ಈ ಸಲದ ಫಲಿತಾಂಶ ಬಹಳಷ್ಟು ಒಳ್ಳೆಯದು ಬಂದಿದೆ. ಹೌದಾ, ಸೊ ವಿದ್ಯಾರ್ಥಿಗಳ ಯಶಸ್ಸು 94.1% ಜಿಗಿದಿದೆ. ಸೊ 34 ಶೈಕ್ಷಣಿಕ ಜಿಲ್ಲೆಗಳ ಸಾಧನೆ, 90ಕ್ಕೂ ಅಧಿಕ ಶೂನ್ಯ ಫಲಿತಾಂಶ ಇಲ್ಲದ್ದು ಸರ್ಕಾರಿ ಶಾಲೆಗಳ ಒಂದು ಹೆಗ್ಗಳಿಕೆಯಾಗಿದೆ ಅಂಥೇಳಿ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಮೊದಲ 10 ಪಡೆದ ಜಿಲ್ಲೆಯ ಸ್ಥಾನಗಳನ್ನು ನೋಡ್ಬೋದು. ಫಸ್ಟ್ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಹಾಸನ, ಮಂಡ್ಯ, ಶಿರಸಿ, ಹಾವೇರಿ, ಕೊಡಗು, ಶಿವಮೊಗ್ಗ, ವಿಜಯನಗರ. ಇವಿಷ್ಟು. ನೆಕ್ಸ್ಟ್, ಹಿಂದಿಯಲ್ಲಿ 9480 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಇದು ಒಂದು ಸ್ವಲ್ಪ ಗೊಂದಲದ ವಿಷಯ. 1532 ವಿದ್ಯಾರ್ಥಿಗಳಿಗೆ 33 ಅಂಕದ ಒಂದು ಲಾಭವಾಗಿದೆ. ಅಷ್ಟು ಜಸ್ಟ್ ಪಾಸ್ ಆಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಈ 1ನೇ ಅಟೆಂಪ್ಟ್ನಲ್ಲಿ ಫೇಲ್ ಆಗಿದ್ದೀರಾ ನೊಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹೌದಾ, ಸೊ ಅವರಿಗಾಗಿ ಪರೀಕ್ಷೆ 2 ನೋಂದಣಿ ಏಪ್ರಿಲ್ 30ರವರೆಗೆ ಸಮಯವನ್ನು ನೀಡಿದ್ದಾರೆ. ಯಾರು ಪರೀಕ್ಷೆ 1ರಲ್ಲಿ ಫೇಲ್ ಆಗಿದ್ದೀರಿ ಅವರು ಪರೀಕ್ಷೆ 2ನ್ನು ಏಪ್ರಿಲ್ 30ರವರೆಗೆ ಕಟ್ಟಬಹುದು, ನೋಂದಣಿ ಮಾಡ್ಕೋಬಹುದು. ಏಪ್ರಿಲ್ 24ರಿಂದ ನೋಂದಣಿಗೆ ಅವಕಾಶವನ್ನು ಮಾಡಲಿಕ್ಕೆ 30ರವರೆಗೆ ಕೊನೆಯ ಅವಕಾಶ. ಮೇ 4ರ ಒಳಗಾಗಿ ಶುಲ್ಕವನ್ನು ಅಲ್ಲಿ ತುಂಬಬೇಕಾಗ್ತದೆ. ಶುಲ್ಕ ಪಾವತಿಗೆ ಏಪ್ರಿಲ್ 29 ಕೊನೆಯ ದಿನ. ಇದಿಷ್ಟು ಮಾಹಿತಿಯನ್ನು ಇಲ್ಲಿ ನೋಡ್ಬೋದು ನೀವು ನ್ಯೂಸ್ ಪೇಪರ್ನಲ್ಲಿ. ಅದೇ ರೀತಿಯಾಗಿ ಕನ್ನಡದಲ್ಲಿ 10,341, ಸಮಾಜ ವಿಜ್ಞಾನದಲ್ಲಿ 10,686, ಇಂಗ್ಲೀಷ್ನಲ್ಲಿ 2,678, ಗಣಿತದಲ್ಲಿ 1,264, ವಿಜ್ಞಾನದಲ್ಲಿ 636 ವಿದ್ಯಾರ್ಥಿಗಳು 100% ಅಂಕಗಳನ್ನು ಗಳಿಸಿದ್ದಾರೆ. ವಿಜ್ಞಾನದಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ಕನ್ನಡದಲ್ಲಿ ಹೆಚ್ಚು 100ಕ್ಕೆ 100 ಫಲಿತಾಂಶವನ್ನು ವಿದ್ಯಾರ್ಥಿಗಳು ತಂದಿದ್ದಾರೆ. ಹೌದಾ, ಸೊ ಇದು 10ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ನಲ್ಲಿರುವಂಥ ಒಂದು ಹಿಂದಿ ಪರೀಕ್ಷೆ ಕೆಲವು ದಿನಗಳ ಮೊದಲು ಗ್ರೇಡ್ ನೀಡುವುದಾಗಿ ಸರ್ಕಾರ ಘೋಷಿಸಿದ ಕಾರಣ ಕೆಲ ವಿದ್ಯಾರ್ಥಿಗಳು ನಿರ್ಲಕ್ಷ್ಯ ತೋರಿರುವ ಸಾಧ್ಯತೆ ಇದೆ. ಹೀಗಾಗಿ ಏನಾಗಿತ್ತಪ್ಪ ಅಂತಂದರೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಶುಲ್ಕವಿಲ್ಲದೆ ಪರೀಕ್ಷೆ 2 ತೆಗೆದುಕೊಳ್ಳಬಹುದು. ಉಳಿದ ವಿಷಯಕ್ಕೆ 448 ರೂಪಾಯಿ. ಒಂದು ವಿಷಯಕ್ಕೆ ಎಷ್ಟು ಅಮೌಂಟ್ ಕೊಡಬೇಕಿಲ್ಲಿ? 448 ರೂಪಾಯಿಯನ್ನು ತುಂಬಬೇಕು. 2 ವಿಷಯಗಳಿಗೆ 350 ಮತ್ತು 350 ಹಾಗೂ 3 ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳಿಗೆ 752 ಶುಲ್ಕ ಪಾವತಿಸಬೇಕು. ಹೌದಾ, ಬಟ್ ಹಿಂದಿ ಯಾರು ಫೇಲ್ ಆಗಿದ್ದಾರೆ ಅವರಿಗೆ ಇನ್ನು ಗೊಂದಲದ ಸಮಯ, ಯಾಕಂದರೆ ಇನ್ನೂ ಅನೌನ್ಸ್ ಆಗಿಲ್ಲ ಅವ್ರದ್ದು. ಸೊ ಅದರಲ್ಲಿ 9,481 ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಹೌದಾ, ಸೊ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್. ಯಾರು ಎಕ್ಸಾಮ್ನಲ್ಲಿ ಪಾಸಾಗಿದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾರು ಫೇಲ್ ಆಗಿದ್ದೀರಿ ಅವ್ರ ಮುಂದಿನ ಪರೀಕ್ಷೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.